ಇವತ್ತು ತುಂಬ ಬೇಗ ಎದ್ದಿದ್ದೇನೆ. ಹಾಗೆ ಮನೆ ಹೊರಗಡೆ ಹೋಗಿ ಸ್ವಲ್ಪ ಎಲ್ಲ ನೋಡುವ ಅಂತ. ರಾತ್ರಿ ಸ್ವಲ್ಪ ಮಳೆ ಬಂದಿತ್ತು. ಮಳೆ ಬಂದರೆ ಗಿಡ ಎಲ್ಲ ಹಚ್ಚ ಹಸುರಾಗಿರ್ತದೆ. ಎಲ್ಲಿದ್ದರೆ ಒಣಗಿದ ಥರ ಇತ್ತು. ನಮ್ಮ ಬಾವಿಯಲ್ಲಿ ಹಾಗೆಯೇ ನೀರೆಲ್ಲ ತುಂಬ ಖಾಲಿಯಾಗಿತ್ತು. 2 ದಿವಸ ಮಳೆ ಬರದಿದ್ದರೆ ನೀರಿಗೆ ತುಂಬ ಕಷ್ಟ ಆಗ್ತಿತ್ತು ಏನೋ. ಸದ್ಯ ಟೈಮಿಗಿಂತ ಮುಂಚೆನೇ ಮಳೆ ಬಂತು. ಹಾಗೆ ಇನ್ನು ನೀರಿಗೇನು ಪ್ರಾಬ್ಲಮ್ ಇಲ್ಲ. ತುಂಬ ಕಡೆ ಎಲ್ಲ ನೀರೆಲ್ಲ ಇಲ್ಲ. ಟ್ಯಾಂಕರಲ್ಲಿ ನೀರು ತರಿಸೋದೆಲ್ಲ ಮಾಡ್ತಿದ್ರು. ನಮಗೆ ಅದೊಂದು ಇರಲಿಲ್ಲ. ನಮ್ಮ ಗಿಡದಲ್ಲಿ ಮಲ್ಲಿಗೆ ಹೂವಾಗಿದೆ ನೋಡಿ. ಅದು ಎಂತ ಗೊತ್ತುಂಟ, ಇದು ಒಂದು ಸುತ್ತಲ್ಲ, ಇದರಲ್ಲಿ 2 ಸುತ್ತುಂಟು ಮಲ್ಲಿಗೆ. ಒಂದರ ಮೇಲೆ ಒಂದು ಕೂತ್ಕೊಂಡ ಹಾಗೆ ತುಂಬ ಪರಿಮಳ ಉಂಟು. ಮಲ್ಲಿಗೆ ಪರಿಮಳ ತುಂಬ ಒಳ್ಳೆದಿರ್ತದಲ್ವ. ಇದು ಹೂ ನೋಡಲಿಕ್ಕೆ ಚೆಂದ ಉಂಟು, ಆದರೆ ಪರಿಮಳ ಏನಿಲ್ಲ. ನೋಡಲಿಕ್ಕೆ ಮಾತ್ರ ನಮ್ಮ ಮನೆಯಲ್ಲಿ ಯೆಲ್ಲೋ ಕಲರ್ ಮಾತ್ರ ಇರೋದು. ಇದರಲ್ಲೊಂದು ಆರೆಂಜ್ ಕಲರ್ ಸಹ ಇರ್ತದೆ. ಮರದಲ್ಲಿ ಸ್ವಲ್ಪ ಪಪ್ಪಾಯ ಹಣ್ಣು ಇದೆ. ಇನ್ನು ಮಳೆಯೆಲ್ಲ ಬಂದರೆ ಇದು ಗಿಡ ಬೀಳ್ಬೋದೇನೋ. ಬೆಳಗಿನ ಹೊತ್ತು ಹಕ್ಕಿಗಳದ್ದು ಕಲರವ ಕೇಳಲಿಕ್ಕೆಲ್ಲ ಖುಷಿ ಆಗ್ತದೆ. ಬೆಳಿಗ್ಗೆ ಬೇಗ ಎದ್ದು ಹೊರಗಡೆಲ್ಲ ಹೋಗಬೇಕು. ಬೆಳಗ್ಗಿನ ಹೊತ್ತು ನಿಶ್ಶಬ್ದವಾಗಿರ್ತದೆ. ಬರೀ ಹಕ್ಕಿಗಳ ಕಲರವ ಮಾತ್ರ ಕೇಳ್ತಾ ಇರ್ತದೆ. ನಮ್ಮ ಮನೆಯಲ್ಲಿ ನಂದು ಸ್ಟಾರ್ ಫ್ರೂಟ್ ಅಂತ ಉಂಟು. ಅದು ಹಾಗೆ ಈಗ ಆಗುವ ಸೀಸನ್. ಅದು ತುಂಬ ಆಗಿದೆ. ಹೂವಂತೂ ತುಂಬ ಇದೆ. ಇನ್ನು ಸ್ವಲ್ಪ ದಿವಸ ಬಿಟ್ಟು ಜಾಸ್ತಿ ಆಗ್ಬೋದು. ಇದು ಶೀತ ಮತ್ತು ಶುಗರ್ನವರಿಗೆ, ಕಫಕ್ಕೆ ಎಲ್ಲ ಒಳ್ಳೆಯದಂತೆ. ಇಂಗ್ಲೀಷಲ್ಲಿ ಸ್ಟಾರ್ ಫ್ರೂಟ್ ಹೇಳಿದರು, ನಮ್ಮದರಲ್ಲಿ ದಾರಹುಳಿ ಅಂತ ಹೇಳ್ತಾರೆ ಇದನ್ನು. ಹೆಚ್ಚಾಗಿ ಎಲ್ರಿಗೂ ಪರಿಚಿತ ಇರ್ತದೆ ಇದು. ಎಲ್ಲರೂ ಇಷ್ಟಪಡ್ತಾರೆ ಇದನ್ನು ತಿನ್ನಲಿಕ್ಕೆ ಅಂತ. ಬೆಳಿಗ್ಗೆ ಬೇಗ ಹಕ್ಕಿಗಳ ಸೌಂಡೆಲ್ಲ ಕೇಳ್ತಾ ಉಂಟು. ಅದನ್ನು ಕೇಳ್ತಾ ನೀವು ನನ್ನ ವಿಡಿಯೋವನ್ನು ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಹತ್ತಿರದಲ್ಲಿರೋ ಬೆಲ್ ಬಟನನ್ನು ಒತ್ತಿ. ನನ್ನದು ನೆಕ್ಸ್ಟ್ ವಿಡಿಯೋ ಯಾವುದು ಬರ್ತದೆ ಅದರದ್ದು ನೋಟಿಫಿಕೇಷನ್ ನಿಮಗೆ ಬರ್ತದೆ. ಹಾಗೆ ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ನಾನು ಎಂಡ್ ಮಾಡ್ತಿದ್ದೇನೆ. ಮತ್ತಷ್ಟು ವಿಡಿಯೋದೊಂದಿಗೆ ಮುಂದಿನ ಸಲ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್ ಬಾಯ್.